ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ನಾನು ನಿಮ್ಮ ವರ್ಷ ಕಾವೇರಿ. How I love being a woman. ಇವತ್ತಿನ ವ್ಲಾಗ್ ಏನು ಅಂದರೆ ಸರ್ಪ್ರೈಸ್ ಆಯಿತಾ ನಿಮಗೆಲ್ಲ. ಈಗ ರೆಡಿ ಆದೆ, ಶರ್ಟ್ ಹಾಗೆ ಒಂದು ನಿಮಿಷ ಮತ್ತು ಕಣ್ಣು ಕೋಳಿ ಕರಿ ಇವತ್ತು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಬೇಗ ಬೇಗ ತಿಂದು ಹೊರಡೋಣ. ಈಗ ಹೊರಟಿದ್ದೀನಿ, ಎಕ್ಸೈಟೆಡ್. ಅಂದರೆ ನನಗಿಂತ ಅಂದರೆ ನನಗೆ ಸರ್ಪ್ರೈಸ್ಗಿಂತ ನಾನು ನಿಮಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ ಅನ್ನೋದೊಂದು ಖುಷಿ. ಸೊ ಯಾ, ಇನ್ನು 24 kilometers ಇದೆ, 30 minutes and we'll be at the location. I feel very happy and grateful. ಯಾಕೆಂದರೆ ಇದೆಲ್ಲ ಆಗ್ತಿರೋದು ನಿಮ್ಮಿಂದ. ನೀವು ಒಂದು ವಿಡಿಯೋ ನೋಡಿರಿ ಅಥವಾ ನನ್ನ ಏನು ಹೇಳ್ತಾರೆ ಒಂದು ವಿಡಿಯೋಗೆ ಅಟ್ಲೀಸ್ಟ್ ನೀವು ಲೈಕ್ ಕೊಟ್ಟಿದ್ರು, ಈ ಒಂದು ಕ್ರೆಡಿಟ್ಸ್ ನಿಮಗೂ ಕೂಡ, ಬಿಕಾಸ್ ಇಟ್ಸ್ ಆಲ್ ಬಿಕಾಸ್ ಆಫ್ ಯು. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಎಕ್ಸೈಟೆಡ್ ಈ ಒಂದು ವಿಷಯನ ಶೇರ್ ಮಾಡೋದಕ್ಕೆ. ಇಟ್ಸ್ ಅ ಸರ್ಪ್ರೈಸ್. ಸೊ ಯಾ, ಈಗ ಹೊರಗಡೆ ಹೋಗಬೇಕು, ಹೋಗಿ ಬರ್ತೀನಿ. ಆ್ಯಂಡ್ ಅಲ್ಲಿ ಒಂಚೂರು ಪ್ರೈವಸಿ ಮೇಂಟೈನ್ ಮಾಡಬೇಕಾಗುತ್ತಲ್ವ, ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡಲ್ಲ. ಬಟ್ ಹೊರಗಡೆ ಬಂದು ಏನು ವಿಷಯ ಅಂತ ಹೇಳ್ತೀನಿ. ಇದು ನಾನು ನಮ್ಮ ಒಂದು ರಿಜಿಸ್ಟ್ರೇಷನ್ ಮುಗೀತು ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ, ಪ್ರೌಡ್. ಹಾಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಈ ಒಂದು ವಿಷಯ ಆಗಿದೆ. ಆ್ಯಂಡ್ ಆ್ಯಕ್ಚುಲಿ ಈ ಒಂದು ವಿಷಯಕ್ಕೆ ಆಲ್ಮೋಸ್ಟ್ ಐ ಥಿಂಕ್ ಒಂದು 3-4 ಮಂತ್ಸಿಂದ ಓಡಾಡ್ತಾ ಇದ್ದೀನಿ. ಲಾಸ್ಟಿಗೆ ಯಾವುದೋ ಒಂದು ಓಕೆ ಆಗಿ ಇವತ್ತು ರಿಜಿಸ್ಟ್ರೇಷನ್ ಮುಗ್ದಿದೆ. ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ಗೊತ್ತಿಲ್ಲ ಅದು ಯಾವ ಥರ ಎಕ್ಸ್ಪ್ರೆಸ್ ಮಾಡೋದಂತ. ತುಂಬ ಎಕ್ಸ್ಪ್ರೆಸ್ ಮಾಡೋಕ್ಕಾದ್ರೆ ಎಲ್ಲರೂ ಓವರ್ ಅಂತ ಹೇಳ್ತಾರೆ, ಬಟ್ ಎನಿವೇಸ್ ಫುಲ್ ಎಕ್ಸೈಟೆಡ್. ಹಾಗೆ ಈ ವಿಷಯನೆಲ್ಲ ಈಗ ಅಮ್ಮ ಅಪ್ಪ ಎಲ್ಲರಿಗೂ ಹೇಳಬೇಕು, ಯಾರಿಗೂ ಹೇಳಿಲ್ಲ, ಜಸ್ಟ್ ಸರ್ಪ್ರೈಸ್ ಅಂತ ಹಂಗೆ ಇಟ್ಟಿದ್ದೆ. ಸೊ ಈಗ ನಿಮ್ಮ ಜೊತೆ ಫಸ್ಟ್ ಶೇರ್ ಮಾಡ್ತಿದ್ದೀನಿ. ಹಾಗೆ ಈಗ ಮಮ್ಮಿ ಡ್ಯಾಡಿ ಎಲ್ಲರಿಗೂ ಕಾಲ್ ಮಾಡಿ ಹೇಳಬೇಕು, ಅವರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ನೋಡೋಣ. ಸೊ ಎನಿವೇಸ್ ಕಾಲ್ ಮಾಡಿ ನಿಮಗೆ ತೋರಿಸ್ತೀನಿ ಏನು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಓಕೆ, ಸೊ ಯಾ, ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್, ಈಗ ಆಫ್ಟರ್ ಪಾರ್ಟಿ ನೀರು ದೋಸೆ, ಚಿಕನ್ ಕರಿ ಹಾಗೆ ಬಿರಿಯಾನಿ. ಯಾ, ಇವತ್ತು ಕಾಂಬಾಲ. ಸೊ ಗೈಸ್, ನಿಮಗೆ ಈ ಒಂದು ಸರ್ಪ್ರೈಸ್ ಈಗ ರಿವೀಲ್ ಮಾಡ್ತೀನಿ. ಸೊ ಆರ್ ಯು ಗೈಸ್ ರೆಡಿ? ಓಕೆ, ತೋರಿಸ್ತೀನಿ. ಆ್ಯಂಡ್ ಯಾ, ಒಂದು ನಿಮಿಷ. 3, 2, 1 and go. ಸೊ ಇದಿಷ್ಟು ಸೈಟ್ ನಮ್ಮದೇ ಆ್ಯಂಡ್ ಎಷ್ಟು ಸ್ಕ್ವೇರ್ ಫೀಟ್ ಅದೆಲ್ಲನೂ ನಾನು ನೆಕ್ಸ್ಟ್ ಬರೋಂಥ ವ್ಲಾಗಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ. ಆ್ಯಂಡ್ ಯಾ, ಇದೆಲ್ಲ ನಿಮ್ಮ ಒಂದು ಆಶೀರ್ವಾದದಿಂದನೇ. ಹಾಗೆ ಐ ಹೋಪ್ ನಿಮಗೂ ಇಷ್ಟ ಆಯಿತು ಅಂತ ಈ ಒಂದು ಜಾಗ. ಇಲ್ಲಿ ತುಂಬಾ ಸ್ವಲ್ಪ ಬಿಸಿಲಿದೆ ಈಗ, ಬಿಕಾಸ್ ಬಿಸಿಲು. ಬಟ್ ಆ್ಯಕ್ಚುಲಿ ಮಳೆ ಬಂದಾಗೆಲ್ಲ ಸೂಪರಾಗಿರುತ್ತೆ, ವೆದರ್ ಆಗಾಗ ಚೇಂಜ್ ಆಗುತ್ತೆ. ಹಾಗೆ ಇಲ್ಲಿ ನವಿಲೆಲ್ಲ ಬರ್ತಿರುತ್ತೆ ಗೊತ್ತಾ, ಆ ಕಡೆ ಎಲ್ಲ ಇದಿದೆ ಎಂತ ರಿವರೆಲ್ಲ ಇದೆ. ಸೊ ಇಟ್ಸ್ ಅ ಪೀಸ್ಫುಲ್ ಜಾಗ. ನಂಗೆ ತುಂಬಾ ಇಷ್ಟ ಆಯಿತು. ಎಷ್ಟೊಂದು 4 ತಿಂಗಳಿಂದ ಹುಡುಕಿ ಲಾಸ್ಟಿಗಿದ್ದ ನಾನು ಸೆಲೆಕ್ಟ್ ಮಾಡಿರೋದು. ಯಾ, ಗೊತ್ತಿಲ್ಲ ಈಗ ಐ ಥಿಂಕ್ ಈಗ ಅವರೆಲ್ಲರಿಗೂ ಅಂದರೆ ನಮ್ಮ ಮಮ್ಮಿ, ನಮ್ಮ ಅಪ್ಪ, ತಂಗಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರಿಗೂ ಕಾಲ್ ಮಾಡಿ ಹೇಳಬೇಕು. ಸೊ ಸರ್ಪ್ರೈಸ್ ಅವ್ರಿಗೂ ತೋರಿಸಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತೀನಿ. ಹಾಗೆ ಕೀಪ್ ವಾಚಿಂಗ್. ಒಂದು ವೀಡಿಯೋ ಮಾಡ್ಕೋಬೇಕಿತ್ತು, ಮಾಡಿ ಮುಗಿಸ್ದೆ. ನನಗೆ 360 ತೊಗೊಂಡೆ. ಸೊ ಲೆಟ್ಸ್ ಗೋ, ಹೋಗೋಣ. ಎಲ್ಲರಿಗೂ ತೋರಿಸ್ಬೇಕಾಗಿದೆ ಅಂತ ಸರ್ಪ್ರೈಸ್. ಸೊ ಗೈಸ್, ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ನಲ್ಲ, ಅವರ ಮಗಳು ಇಲ್ಲಿದ್ದಾರೆ.
ಸೊ ಅವರು ಯೂಟ್ಯೂಬ್ ವ್ಲಾಗ್ನೆಲ್ಲ ಸ್ಟಾರ್ಟ್ ಮಾಡಿದಾರಂತೆ. ಸೊ ಈಗ ನನ್ನ ಒಂದು ಇಂಟ್ರೋ ಅವರೇ ಕೊಡ್ತಾರೆ. ಅಂದ್ರೆ ಈಗ ಇಂಟ್ರೋ ಮುಗೀತು, ಔಟ್ರೋ ಕೊಡೋಣ ಆಯ್ತಾ. ಇಂಟ್ರೋ ನಾನು ಆಲ್ರೆಡಿ ಮಾಡಾಯ್ತು, ಈಗ ಬಾಯ್ ಅಂತ ಹೇಳೋದು ಅಷ್ಟೇ ಇರೋದು. ಔಟ್ರೋ ಮಾಡ್ಲಿಕ್ಕೆ ಬರುತ್ತಾ? ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೀ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ಓಕೆ ಓಕೆ ರೆಡಿ? ಹಾಂ, ನೀವು ಇಟ್ಕೋಬೇಕು ಫೋನ್ನ. ಸೊ ಗೈಸ್, ರಿಜಿಸ್ಟ್ರೇಷನ್ ಮುಗೀತು ಆ್ಯಂಡ್ ಈಗ ಯಾ ಖುಷಿ ಆಗ್ತಿದೆ ಅಷ್ಟೇ. ನಿಮ್ಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ಹೇಳಿ. ಈ ಒಂದು ಸರ್ಪ್ರೈಸ್ನ ನೋಡಿ. ಟ್ರಾನ್ಸಿಷನ್ ಮಾಡಿಸಿ ಅವತ್ತು ಅಪ್ಪದನ್ನು ಹುಟ್ಟೋಲಿ ನಾನೇ ಅಪ್ಪದು ವ್ಯೂ ಮಾತ್ರ ಕ್ರೇಜಿ ಇದೆ. ಅಲ್ಲೊಂದೊಂದು ಚಿಕ್ಕ ಮನೆ ಎಷ್ಟು ಕ್ಯೂಟ್ ಇದೆ ಗೊತ್ತಾ. ಐಸ್ಡ್ ಕೋಲ್ಡ್ ಕಾಫಿ ಕುಲ್ಫಿ ಡೆಸರ್ಟ್ ಟ್ರೀಟ್ ನಂಗೋಸ್ಕರ ನಾನೇ. ಸೊ ಗೈಸ್, ಈಗ ಒಬ್ಬೊಬ್ರಿಗೆ ಕಾಲ್ ಮಾಡಿ ಸರ್ಪ್ರೈಸ್ನ ಕೊಡೋಣ. ಸೊ ಯಾ, ಫಸ್ಟ್ ನನ್ನ ತಂಗಿಗೆ ಕಾಲ್ ಮಾಡೋಣ ಆ್ಯಂಡ್ ಹೇಳೋಣ. ಓಕೆ ಓಕೆ, ನಯನ ಇಲ್ಲಿದ್ದಾಳೆ. ನಯನ ಆಯ್ ಮಾಡು. ಓಕೆ ನಯನಾ, ನೇನಾ, ಓ ನೇನಾ ಇರು ಇಲ್ಲಿ ಫೋಟೋ. ನಯನ ನೋಡಿದಾಳಲ್ಲ, ಆಕ್ಚುಲಿ ನಯನ ನೋಡಿದಾಳೆ ಅಲ್ಲ ನಯನ? ಇರೋ ನೈನು ನೋಟ ಸೈನ್ ಮಾಡಿ. ನಗ್ತಾರದು. ಚಾರ್ಲಿ ಅಲ್ಲಿ ಚಾರ್ಲಿ ಬಂದ. ಚಾರ್ಲಿ ಹೊಸ ಜಾಗ ತಗೊಂಡ್ವಿ. ಚಾರ್ಲಿ ಏನಂತ ಚಾರ್ಲಿ ಇದ್ರ ಬಗ್ಗೆ? ಓ, ಒಳ್ಳೇದಾಗ್ಲಿ ಅಂತಿದ್ದಾನೆ. ಓಕೆ ನೈನು, ಬಾಯ್. ಅಕ್ಕ ಆಚೆ ಬಾಯ್. ಅದೇ ಓಕೆ. ನೈನು ಇರು. ರಿಂಗಿಂಗ್. What are you doing? Huh? What are you doing? We just had food and just came back. Where is Sajju bro? Suchi is here. Yeah, you are here. Wait. Okay, all together. So guys, ಈಗ ಇಲ್ಲಿ ಸೂಚಿ, ಮೆದೋಸಿಸ್ ಹಾಗೂ ಇನ್ಯಾರು. Where is Sajju bro? Bro, everyone is here. Okay. Good. ಈಗ ಎಲ್ಲರೂ ಜೊತೆಗೆ ಇದ್ದಾರೆ. Hi, listen. Wait. Listen. Everyone listen. Oh, Chaitu is also here. See what I did today. She bought the property. Wait, I'll show. This. This. From year to year. Full. White line. No, still it is there, but I couldn't take. See this. Nice, huh? Nice, Varshu. I'm so happy for you. Thank you. So only I wanted to call you guys. I thought I'll call one by one and everyone is here. What is this? Huh? Yes. Sha. Oh, I know. Chaitu, congrats on creating your channel, new channel. Oh my God. Can't believe
girl, you are amazing. What the fuck? It was hardly 2 weeks since we spoke about it. Oh my god. We need three. Super duper consistent sound such best your goddamn beauty. Yeah, 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 yeah. ಇವನ್ ಎಲ್ಲರೂ ಹ್ಯಾಪಿಯಾಗಿದ್ರು. ಆ್ಯಂಡ್ ಯಾ, ಐ ಹೋಪ್ ನೀವೆಲ್ಲರೂ ಖುಷಿಯಾಗಿದ್ದೀರಾ ಅಂತ ನನ್ನ ಈ ಒಂದು ಸರ್ಪ್ರೈಸ್ನ ನೋಡಿ. ಓಕೆ ಗೈಸ್, ಈ ವ್ಲಾಗ್ ಎಂಡ್ ಆಗೋಷ್ಟರಲ್ಲಿ ಐ ವಾಂಟ್ ಟು ಸೇ ಯು ಸಮಥಿಂಗ್ ಫ್ರಮ್ ಮೈ ಹಾರ್ಟ್, ಆಯಿತಾ? ಸೊ ಥಿಂಗ್ ಇಸ್, ಇವಾಗ ನಾನು ಇದು ಏನು ಮಾಡಿದ್ದೀನೋ ಈ ಒಂದು ಮೈಲ್ ಸ್ಟೋನ್, ಅ ಸ್ಮಾಲ್ ಮೈಲ್ ಸ್ಟೋನ್. ಸೊ ಈ ಒಂದು ವಿಷಯ ಆ್ಯಕ್ಚುಲಿ ಹೇಳಬೇಕು ಅಂದರೆ ಓವರ್ ನೈಟ್ ಆಗಲಿಲ್ಲ. ಇಟ್ ಟುಕ್ ಮೇ ಲಾಂಗ್ ಎನಫ್, ಆಲ್ಮೋಸ್ಟ್ 7 years ಇಂಟು ಕಾಂಟೆಂಟ್ ಕ್ರಿಯೇಷನ್. ಇದರಲ್ಲಿದ್ದು ಈಗ ಈ ಒಂದು ವಿಷಯನ ಧೈರ್ಯ ಮಾಡಿ ಐ ಹ್ಯಾವ್ ಟುಕ್. ಆ್ಯಂಡ್ ಥಿಂಕ್ ಇಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಅಲ್ವಾ? ಆಲ್ವೇಸ್ ಹ್ಯಾವ್ ಆ್ಯಸೆಟ್. ಯಾರೇ ಆಗಿರಲಿ, ಹೆಣ್ಮಕ್ಳಂತೂ ಯು ಹ್ಯಾವ್ ಟು ಹ್ಯಾವ್ ಅಸೆಟ್ಸ್. ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿ ಆಗಲಿ, ಗೋಲ್ಡ್ ಆಗಲಿ, ಮ್ಯೂಚುವಲ್ ಫಂಡ್ಸ್ ಆಗಲಿ, ಈ ಥರದ ವಿಷಯ ಆಗಲಿ, ಎಲ್ಲ ಥರ ಇನ್ವೆಸ್ಟ್ಮೆಂಟ್ಸ್ ಮಾಡಲೇಬೇಕಾಗುತ್ತೆ. ಬಿಕಾಸ್ ಸೊ ದ್ಯಾಟ್ ಯು ಕ್ಯಾನ್ ಸೆಕ್ಯೂರ್ ಯುವರ್ ಫ್ಯೂಚರ್. ಆ್ಯಂಡ್ ಏನಾದರೂ ಎಮರ್ಜೆನ್ಸಿ ಅದು ಇದು ಎಲ್ಲದಕ್ಕೂ ಯೂಸ್ ಆಗುತ್ತೆ. ಸೊ ಕೀಪ್ ಇಟ್, ಆಯಿತಾ? ಮತ್ತು ಹಾಗೆ ಡೋಂಟ್ ಫರ್ಗೆಟ್ ಟು, ಏನು ಹೇಳ್ತಾರೆ, ನಿಮ್ಮನ್ನು ನೀವು ಖುಷಿ ಪಡಿಸ್ಕೊಳ್ಳೋದನ್ನ ಮರಿಬೇಡಿ. ಜಸ್ಟ್ ಗೆಟ್ ವಾಟ್ ಯು ಲವ್, ಡೂ ವಾಟ್ ಯು ಲೈಕ್, ಡೂ ವಾಟ್ ಯು ಲವ್. ಸೊ ಇದು ಹಾಗೆ ಎಲ್ಲ ಹುಡುಗಿರಿಗೂ ಒಂದು ಹೇಳ್ತೀನಿ, ಏನು ಗೊತ್ತಾ? ಈಗ ನಿಮ್ಮ ಸಿಚುಯೇಷನ್ ಹೇಗೆ ಇರ್ಬೋದು, ಆಯಿತಾ? ಇಫ್ ಇಟ್ ಈಸ್ ಅಂದರೆ ಓಕೆ, ಈಗ ನನ್ನ ಸಿಚುಯೇಷನ್ನಲ್ಲಿ ಇದೆಲ್ಲ ತೊಗೊಳಕ್ಕಾಗಲ್ಲ, ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾನು ಯಾಕೆ ಅಷ್ಟು ದುಡ್ಡು ಕನಸು ಕಾಣಬೇಕು ಅಂತೆಲ್ಲ ಅನ್ಕೋತೀರಾ. ಹಾಗೆ ಅನ್ಕೊಳಕ್ಕೆ ಹೋಗ್ಬೇಡಿ. ಬಿಕಾಸ್ ಎವ್ರಿ ಗರ್ಲ್ ಶುಡ್ ಡ್ರೀಮ್, ಎವ್ರಿ ಬಾಯ್ಸ್ ಆಲ್ಸೋ, ಲೈಕ್ ಹುಡುಗ ಆಗಲಿ ಹುಡುಗಿ ಆಗಲಿ ಎಲ್ಲರೂ ಅವ್ರದ್ದೇ ಆದ ಡ್ರೀಮ್ಸ್ ಇರಲೇಬೇಕು. ಇಲ್ಲಾಂದರೆ ನೀವು ಆ ಕೆಲಸ ಮಾಡೋದಕ್ಕೆ, ಅಂದರೆ ಆ ಒಂದು ವಿಷಯನ ಡ್ರೀಮ್ ಮಾಡೋದಕ್ಕೂ ಆಗಲ್ಲ. ಸೊ ನೀವು ಯಾವಾಗ ಅದನ್ನ ಡ್ರೀಮ್ ಮಾಡ್ತಿರೋ ಅಲ್ಲಿಗೆ ನಿಮ್ಮ ಒಂದು ಆ ಮ್ಯಾನಿಫೆಸ್ಟೇಷನ್, ಪಾಸಿಟಿವಿಟಿ ಅದೆಲ್ಲ ಇದ್ದರೆ ಅಲ್ಲಿಗೆ ನಿಮ್ಮನ್ನ ಕರ್ಕೊಂಡು ಹೋಗೇ ಹೋಗುತ್ತೆ. ಸೊ ಆಲ್ವೇಸ್ ಬಿಗ್, ಅಂದರೆ ದೊಡ್ಡ ಡ್ರೀಮ್ನ ಕಾಣೋಕ್ಕೆ ಶುರು ಮಾಡಿ. ಆ್ಯಂಡ್ ಕೆಲವೊಂದು ದಿನ ಐ ಥಿಂಕ್ ಎಲ್ರಿಗೂ ಒಂದು ಡೌಟ್ಫುಲ್ ಇರುತ್ತೆ ಲೈಫಲ್ಲಿ, ಅಯ್ಯೋ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೆಲ್ಲ. ಪರವಾಗಿಲ್ಲ, ಬಟ್ ದೆನ್ ಆಲ್ಸ್ ಅಂದರೆ ಆದ್ರೂ ನೆಕ್ಸ್ಟ್ ಡೇಯಿಂದ ಯು ಹ್ಯಾವ್ ಟು ಗೋ ವಿತ್ ದಟ್ ಸೇಮ್ ಜೋಶ್, ಆಯಿತಾ? ಅದೇ ಒಂದು ಜೋಶಲ್ಲಿ ಲೈಫ್ನ ಮುಂದೆ ಲೀಡ್ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ ಡೋಂಟ್ ಗಿವ್ ಅಪ್. ಮೇ ಬಿ ಇವತ್ತು ಸರಿ ಹೋಗಿಲ್ಲ ಅಂದರೆ ನಾಳೆ ಸರಿ ಹೋಗ್ಬೋದು, ಯಾಕೆ ನಾಳೆ ಸರಿ ಹೋಗ್ಬೋದು. ಸೊ ಯು ಜಸ್ಟ್ ಹ್ಯಾವ್ ಟು ಕೀಪ್ ಗೋಯಿಂಗ್, ಶೋ ಅಪ್ ಆ್ಯಂಡ್ ಬಿ ಕನ್ಸಿಸ್ಟೆಂಟ್, ಡೋಂಟ್ ಗಿವ್ ಅಪ್. ಸೊ ಏನು ಹೇಳ್ತೀನಿ ಅಂದರೆ, ಡೋಂಟ್ ಗಿವ್ ಅಪ್. ಯಾರು ಗೊತ್ತು, ಆ ಒಂದು ಮೂಮೆಂಟ್ ಬರ್ಬೋದು. ನೀವು ಅಂದರೆ ಯಾವ ಒಂದು ವಿಷಯಕ್ಕೆ ಯು ಹ್ಯಾವ್ ಪ್ರೇಡ್ ಫಾರ್, ವರ್ಕ್ ಫಾರ್, ಕ್ರೈಡ್ ಫಾರ್, ಆ ಒಂದು ಮೂಮೆಂಟ್ ಏನಾದರೂ ನಿಜ ಆದರೆ ಯು ವಿಲ್ ಬಿ ವೆರಿ ಪ್ರೌಡ್ ಆಫ್ ಯುವರ್ ಸೆಲ್ಫ್. ಹಾಗೆ ಅಂದರೆ ಆ ಒಂದು ಅಷ್ಟು ಕಷ್ಟಪಟ್ಟು ಅದು ಆ ಒಂದು ಮೂಮೆಂಟ್ಗೆ ಹೋಗಿದ್ದೀರಾ ಅಂದರೆ ಯು ವಿಲ್ ಬಿ ವೆರಿ ಪ್ರೌಡ್. ಆ್ಯಂಡ್ ಆಗ ಅನ್ಸುತ್ತೆ ನಿಮಗೆ, ಓ ಇಟ್ ವಾಸ್ ಆಲ್ ವರ್ತ್ ಇಟ್. ಆ ಒಂದು ಡಿಫಿಕಲ್ಟೀಸ್ ಅದೆಲ್ಲ ವರ್ತ್ ಇಟ್ ಅಂತ ನಿಮಗೆ ಅನಿಸುತ್ತೆ. ಸೊ ಡೋಂಟ್ ಗಿವ್ ಅಪ್. ಹಾಗೆ ಇದೊಂದೇ ಈ ಜರ್ನಿ ಇಲ್ಲಿಗೆ ಎಂಡ್ ಆಗಲ್ಲ. ಇಟ್ ಈಸ್ ಜಸ್ಟ್ ಎ ನ್ಯೂ ಬಿಗಿನಿಂಗ್ಸ್. ಆ್ಯಂಡ್ ಈ ಒಂದು ನ್ಯೂ ಬಿಗಿನಿಂಗ್ ಆಗಿರೋದಲ್ಲ ನಿಮ್ಮಿಂದನೇ. ಆ್ಯಂಡ್ ಎಸ್, ವಿ ಡಿಡ್ ಇಟ್. ಹಾಗೆ ನನ್ನ ಒಂದು ಈ ವ್ಲಾಗ್ ಆಗಲಿ, ನನ್ನ ಲೈಫ್ ಬಗ್ಗೆ ಆದರೆ ನಿಮ್ಗೆ ಏನಾದರೂ, ತುಂಬ ಜನ ಹೇಳ್ತಾ ಇರ್ತಾರೆ ಯು ಆರ್ ಮೈ ಇನ್ಸ್ಪಿರೇಷನ್, ಅದು ಅಂತ ಇದು ಅಂತ. ಬಟ್ ಇಫ್ ಇಟ್ ಈಸ್ ಸೋ ಟ್ರೂ ದಟ್ ಐ ಇನ್ಸ್ಪೈರ್ ಯು ಅಂತ ಅನಿಸಿದ್ರೆ, ಪ್ಲೀಸ್ ರಿಮೆಂಬರ್ ಒನ್ ಥಿಂಗ್, ಆಯಿತಾ? ದೇವರು ನಿಮ್ಮ ಒಂದು ಮೈಂಡಲ್ಲಿ ಆ ಒಂದು ಡ್ರೀಮ್ನ ಪ್ಲೇಸ್ ಮಾಡಿದ್ದಾರೆ ಅಂದರೆ ಇಟ್ಸ್ ಬಿಕಾಸ್ ಯು ಕ್ಯಾನ್ ಡೂ ಇಟ್ ಅಂತ. ಸೊ ಯು ಹ್ಯಾವ್ ಟು ಡೂ ಇಟ್, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಅದೇನೇ ಆಗಲಿ, ಬೈ ಹುಕ್ ಆರ್ ಕ್ರೂಕ್, ಯು ಹ್ಯಾವ್ ಟು ಡೂ ಇಟ್. ಓಕೆ? ಯಾಕಂದರೆ ನಿಮಗೆ ಗೊತ್ತಿರಲ್ಲ ನೀವು ಆ ಒಂದು ವಿಷಯಕ್ಕೆ ಎಷ್ಟು ಕ್ಲೋಸ್ ಇರ್ತೀರಾ ಅಂತ. ಬಿಕಾಸ್ ನನಗೆ ಹಾಗೆ ಅನಿಸಿದ್ದು, ಆಯಿತಾ? ಈ ಒಂದು ವಿಷಯ ಪ್ಲ್ಯಾನ್ ಮಾಡ್ಬೇಕಾದ್ರೆ ಐ ವಾಸ್ ಥಿಂಕಿಂಗ್, ಆಗುತ್ತಾ ಇಲ್ವಾ, ಶುಡ್ ಐ ಡೂ ಅಂದರೆ ಲೈಕ್ 50-50 ಹೇಳಿದ್ದೆ. ಬಟ್ ದೆನ್ ಐ ಥಾಟ್ ನೋ, ಐ ಹ್ಯಾವ್ ಟು ಡೂ ಇಟ್.
ಅಂದರೆ ನೆಕ್ಸ್ಟ್ ನನ್ನ ಒಂದು ಲೈಫ್ನ ಬೇರೆ ಚಾಪ್ಟರ್ ಓಪನ್ ಆಗೋಕ್ಕೂ ಮುಂಚೆ ಐ ಥಾಟ್ ಐಲ್ ಡೂ ಎವ್ರಿಥಿಂಗ್ ವಾಟ್ ಐ ವಾಂಟ್ ಟು ಡೂ, ಏನೇನು ಮಾಡಬೇಕೆಲ್ಲ ಮಾಡಿ ದೆನ್ ಐ ಥಾಟ್ ಐಲ್ ಎಂಟರ್ ಟು ಅ ನ್ಯೂ ಚಾಪ್ಟರ್. ಬಟ್ ಯಾ, I'm happy for it and thank you for being part of my life, of my story. ನಿಮ್ಮೆಲ್ಲರಿಗೂ and my girls, thank you so much. ನನ್ನ ಸಪೋರ್ಟ್ ಮಾಡ್ಕೊ ಬಂದಿದ್ದಕ್ಕೆ. ಆ್ಯಂಡ್ ಯಾರ ನೆಗೆಟಿವ್ ಕಮೆಂಟ್ಸ್ ಆಗಲಿ ಪಾಸಿಟಿವ್ ಕಮೆಂಟ್ ಹಾಕಲಿ, ಲೈಕ್ ಯಾರೆಲ್ಲ ಕಮೆಂಟ್ಸ್ ಹಾಕಿ ಸಪೋರ್ಟ್ ಮಾಡಿದ್ದೀರಾ, ಸಪೋರ್ಟ್ ಮಾಡದೇ ಇದ್ದೀರಾ, ದಟ್ಸ್ ಓಕೆ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಓಕೆ. And I always say this, don't give up. ಆ್ಯಂಡ್ ತುಂಬ ಜನ ನನಗೆ ಕಮೆಂಟು ಹಾಕ್ತಿದ್ರು ಸೇಯಿಂಗ್ ದ್ಯಾಟ್ ಯಾಕೆ ಈ ಥರ ಖರ್ಚು ಮಾಡ್ತೀರಾ, ಸುತ್ತಬೇಡಿ ಅಂತಲ್ಲ. ದ ಥಿಂಗ್ ಈಸ್, ನಾನು ಯೂಶ್ವಲಿ ಆ ಥರ ಸುಮ್ಮನೆ ಖರ್ಚು ಮಾಡಲ್ಲ. ಏನಾದರೂ ಯೂಸ್ ಇದೆ ಅಂದಾಗ ಅಷ್ಟೇ ಐಲ್ ಗೋ ಆನ್ ಅ ಟ್ರಿಪ್ ಆರ್ ಸಮಥಿಂಗ್, ಆ ಥರ ಅಷ್ಟೇ. ವ್ಲಾಗ್ಸ್ ಮಾಡಬೇಕು ಅಂದರೆ ಮಾತ್ರ ಐಲ್ ಗೋ. ಆಲ್ವೇಸ್ ನಾನು ಸುಮ್ಮನೆ ಎಲ್ಲ ಇದು ಮಾಡಲ್ಲ. ಸೊ ಯಾ, I do savings, I do everything, I do investment, I do everything. So ನೀವು ಅದನ್ನ ಮಾಡಿ. ಆ್ಯಂಡ್ ಯಾ, ಡೋಂಟ್ ಫೀಲ್ ದ್ಯಾಟ್ ನಮ್ಮ ಕೈಯಲ್ಲಿ ಆಗಲ್ಲ, ನನಗೇನು ಮಾಡೋಕ್ಕಾಗಲ್ಲ, ಅಯ್ಯೋ ಕಷ್ಟ. ನೋ, ಯು ಕ್ಯಾನ್ ಡೂ ಇಟ್. ಯು ಹ್ಯಾವ್ ಟು ಡೂ ಇಟ್ ಅಟ್ ಎನಿ ಕಾಸ್ಟ್. ಯು ಹ್ಯಾವ್ ಟು ಡೂ ಇಟ್. ಓಕೆ. ಸೊ ಐ ಥಿಂಕ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ thank you so much for watching. I love you all. Take care. See you. Maybe next vlogs ಅಲ್ಲಿ ಇನ್ನೂ ಬೇರೆ ವಿಷಯಗಳು ಬರುತ್ತೆ. ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ವೇಟಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್. ಐ ಲವ್ ಯು ಆಲ್. ಹ್ಯಾವ್ ಎ ನೈಸ್ ಡೇ. ಹಾಗೆ ಈ ಒಂದು ವ್ಲಾಗ್ ನಾನು ಆಗಲೇ ಒಂದು ಚಿಕ್ಕ ಹುಡುಗಿ ಕೈಯಲ್ಲಿ ಎಂಡ್ ಮಾಡಿಸಿದೆ, ಅವ್ರ ಕೈಯಲ್ಲೇ ಎಂಡ್ ಮಾಡಿಸ್ತೀನಿ. ಆ್ಯಂಡ್ ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ವರ್ಷ ಕಾವೇರಿ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವರು ಸ್ಟಾರ್ಟ್ ಮಾಡಿದ್ರೆ ಇವ್ರನ್ನ ಸಬ್ಸ್ಕ್ರೈಬ್ ಮಾಡಿ. ಬೈ. ಡು ಕಿಸ್ ಆ್ಯಂಡ್ ಕ್ಲೋಸ್.